ಹಲೋ ಎವ್ರಿವನ್, ನನ್ನ ಹೆಸರು ದಿ ಬಾಸ್ ಟ್ರೇಡರ್. ಈ ವಿಡಿಯೋ ಬಂದ್ಬಿಟ್ಟು SMC ಬೇಸಿಕ್ ಟು ಅಡ್ವಾನ್ಸ್ ಯಾವ ಥರ ಇರುತ್ತೆ ಅಂತ ಹೇಳಿ ತೋರಿಸ್ತಾ ಇರೋದು. ಇದು ಒಂದು ಜಸ್ಟ್ ಇಂಟ್ರೋ ಅಷ್ಟೇ, ಫುಲ್ ವಿಡಿಯೋ ಅಲ್ಲ. ಯಾಕೆ ನಮಗೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟನ್ನ ಯೂಸ್ ಮಾಡಬೇಕು, ಏನೇ ರೀಸನ್ನು ಅಂತ ಹೇಳಿ ಹೇಳ್ತಾ ಇರೋದು. ಪ್ರತಿಯೊಬ್ಬರು ಟ್ರೇಡರ್ ಕೂಡ ಚಾರ್ಟ್ ಪ್ಯಾಟರ್ನ್ಸ್, ಕ್ಯಾಂಡಲ್ ಸ್ಟಿಕ್ಸ್ ಪ್ಯಾಟರ್ನ್ಸ್, ಪ್ರೈಸ್ ಆಕ್ಷನ್, ಇಂಡಿಕೇಟರ್ ಬೇಸಿಸ್ ಮೇಲೆ ಟ್ರೇಡ್ ಮಾಡ್ತಾರೆ. ಯಾವತ್ತಾದ್ರೂ ನೀವು ಯೋಚನೆ ಮಾಡಿದ್ದೀರಾ, ಇಷ್ಟೆಲ್ಲ ಕಲ್ತ್ರು ಸಹ ಟ್ರೇಡರ್ಸ್ಗಳು ಸಕ್ಸಸ್ ಸಿಗಲ್ಲ ಅಂತ ಹೇಳ್ತಿರೋದನ್ನ? ಬೇಸಿಕಲಿ ನೀವು ಟ್ರೇಡ್ ಮಾಡ್ತಿರ್ಬೇಕಾದ್ರೆ ಏನನ್ನು ನೋಡ್ತೀರಾ? ನಾರ್ಮಲ್ ಆಗಿ ಕ್ಯಾಂಡಲ್ ಸ್ಟಿಕ್ಸ್ ಅಲ್ಲಿ ಪಿನ್ ಬಾರ್, ಹ್ಯಾಮರ್, ಒಂದು ಡಬ್ಲ್ಯೂ ಪ್ಯಾಟ್ರನ್, ಹೆಡ್ ಅಂಡ್ ಶೋಲ್ಡರ್, ಟ್ರಯಾಂಗಲ್ಸ್, ಟ್ರೆಂಡ್ ಲೈನ್ ಅಥವಾ ಸಪೋರ್ಟ್ ರೆಸಿಸ್ಟೆನ್ಸ್ ಆಗಿರ್ಬೋದು. ಕೆಲವೊಂದು ಟೈಮ್ ಈ ಇಂಡಿಕೇಟರ್ಸ್ ಗಳನ್ನು ಯೂಸ್ ಮಾಡ್ತಿರ್ತೀರಾ. EMA, MACD, RSI. ನಾರ್ಮಲ್ ಆಗಿ EMAಗಳು ಬಂದ್ಬಿಟ್ಟು 915, 2040, 100 EMA, 200. ಯಾವುದಾದ್ರೂ EMA ಮೇಲೆ ಒಂದು ಸ್ಟ್ರಾಟಜಿ ಬಿಲ್ಡ್ ಮಾಡ್ಬಿಟ್ಟು ಯೂಸ್ ಮಾಡ್ತಿರ್ತೀರ. ಇಷ್ಟೆಲ್ಲ ಯೂಸ್ ಮಾಡ್ತಿದ್ರು ಸಹ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ, ಲಾಸ್ಟ್ ಇಯರ್ ಅಲ್ಲೇನೆ ಬಂದಂತ ರಿಸಲ್ಟ್ ಪ್ರಕಾರ 99% ಟ್ರೇಡರ್ಸ್ ಸಹ ಫೇಲ್ ಆಗಿದ್ದಾರೆ. ಇಷ್ಟೆಲ್ಲ ಕಾನ್ಸೆಪ್ಟ್ಗಳನ್ನು ಕಲಿತು 99% ಟ್ರೇಡರ್ಸ್ ಫೇಲ್ ಆಗ್ತಿದ್ದಾರೆ. ಪ್ರತಿದಿನ $1 ಟ್ರಿಲಿಯನ್ ಗಟ್ಟಲೆ ಟ್ರೇಡ್ ಆಗ್ತಿರುತ್ತೆ. ಬ್ಯಾಂಕ್, ಇನ್ಸ್ಟಿಟ್ಯೂಷನ್ ಲೆವೆಲ್, ಬಿಗ್ ಪ್ಲೇಯರ್ಸ್, ಹೆಡ್ಜಿಂಗ್ ಫಂಡ್ಸ್ ಎಲ್ಲ ಕೂಡ ಟ್ರೇಡ್ ಮಾಡ್ತಿರ್ತಾರೆ. ಯಾವತ್ತಾದ್ರೂ ಯೋಚನೆ ಮಾಡಿದಿರಾ, ಈ ಎಲ್ಲಾ ಟ್ರೇಡರ್ಸು ನಾರ್ಮಲ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್, ಟ್ರೆಂಡ್ ಲೈನ್ಸ್, ಪ್ಯಾಟರ್ನ್ಸ್ ಎಲ್ಲ ನೋಡ್ಕೊಂಡು ಲಕ್ಷಗಟ್ಲೆ, ಕೋಟಿಗಟ್ಲೆ ಆರ್ಡರ್ಸ್ ಗಳನ್ನ ಪಂಚ್ ಮಾಡೋದನ್ನ? ಈ ಡಬ್ಲ್ಯೂ ಪ್ಯಾಟರ್ನ್ಸ್ ಮತ್ತೆ M ಪ್ಯಾಟರ್ನ್ಸ್, ಟ್ರೆಂಡ್ ಲೈನ್ಸ್ ವರ್ಕ್ ಆಗಲ್ಲ ಅಂತಲ್ಲ, ವರ್ಕ್ ಆಗುತ್ತೆ. ಒಂದ್ 3-4 ಬಾರಿ ವರ್ಕ್ ಆಗ್ಬೇಕು. ಯಾಕೆ ಅಂದ್ರೆ ನಾರ್ಮಲ್ ಪ್ಲೇಯರ್ಸ್, ರಿಟೇಲರ್ಸ್ ಗಳಿಗೆ ನಂಬಿಕೆ ಬರಲೇಬೇಕು. ಅಲ್ಲಿ ನಾವು ಮಾಡೋ ಟ್ರೇಡ್ಸ್ ಗಳಲ್ಲಿ, ಪಂಚಾಗೋ ಟ್ರೇಡ್ಸ್ ಗಳಲ್ಲಿ ಲಿಕ್ವಿಡಿಟಿ ಕ್ರಿಯೇಟ್ ಆಗಬೇಕು. ಬೇಸಿಕಲಿ ನಾವು ಒಂದು 1 ಲಕ್ಷ, 5 ಲಕ್ಷ, 10 ಲಕ್ಷ ಈ ತರ ಕ್ಯಾಪಿಟಲ್ ಇಟ್ಕೊಂಡೆ ಬೇಸಿಕಲಿ ಟ್ರೇಡಿಂಗಿಗೆ ಬಂದಿರ್ತೀವಿ. ಯಾವತ್ತಾದ್ರೂ ಯೋಚನೆ ಮಾಡಿದೀರಾ, ಅವರು ಎಷ್ಟು ಲಕ್ಷ, ಕೋಟಿಗಟ್ಲೆ ಫಂಡ್ಸ್ ಗಳಿಂದ ಟ್ರೇಡ್ ಮಾಡ್ತಿರ್ತಾರೆ ಅಂತ? ನಮ್ಮ ಆರ್ಡರ್ಸ್ ಗಳು ಫಿಲ್ ಆಗದೆ ಅವರಿಗೆ ಲಿಕ್ವಿಡಿಟಿ ಕ್ರಿಯೇಟ್ ಆಗಲ್ಲ. ಆ ಲಿಕ್ವಿಡಿಟಿನೇ ಅವರಿಗೆ ಪ್ಲಸ್ ಆಗೋದು. ಬನ್ನಿ ಒಂದು ಬೇಸಿಕ್ ಚಿಕ್ಕ ಒಂದು ಎಕ್ಸಾಂಪಲ್ ಅಲ್ಲಿ ತೋರಿಸೋಣ. ಬೇಸಿಕಲಿ ಒಂದು ಡಬ್ಲ್ಯೂ ಪ್ಯಾಟರ್ನ್ ನೋಡಿ ಟ್ರೇಡ್ ಮಾಡ್ತಿದ್ದೀರಾ ಅಂತ ಅನ್ಕೊಂಡ್ರು, ಯೂಶಲಿ ಎಲ್ಲ ನಿಮ್ಮ ಒಂದು ಯೂಟ್ಯೂಬರ್ಸ್ ಆಗಿರ್ಬೋದು ಅಥವಾ ಕೋರ್ ಸೆಲ್ಲರ್ಸ್ ಆಗಿರ್ಬೋದು, ಈ ತರ ಒಂದು ಡಬ್ಲ್ಯೂ ಪ್ಯಾಟರ್ನ್ಸ್ ಮೇಲೆ ಟ್ರೇಡ್ ಮಾಡೋದನ್ನ ಹೇಗೆ ಅಂತ ನೋಡ್ತಾರೆ. ನೆಕ್ ಲೈನ್ ಪ್ಯಾಟರ್ನ್ ಬ್ರೇಕ್ ಆಗ್ತಿದ್ದಂಗೆನೆ ಒಂದು ರೀಟೆಸ್ಟಿಗೆ ವೆಯ್ಟ್ ಮಾಡಿ ತಕ್ಷಣನೇ ಈ ತರ ಟ್ರೇಡಿಗೆ ಒಂದು ಲಾಂಗ್ ಪೊಸಿಷನ್ ಅನ್ನು ತಗೊಳ್ತಾರೆ. ಸ್ಟಾಪ್ ಲಾಸ್ ಇಲ್ಲೇ ಕೆಳಗೆ ಇಟ್ಸ್ಬಿಟ್ಟು ಟಾರ್ಗೆಟ್ ಇಷ್ಟು ನಿಯರ್ ಬೈ ಸ್ವಿಂಗಿಗೆ ಮಾರ್ಕ್ ಮಾಡಿಕೊಂಡು ಟ್ರೇಡನ್ನು ಯೂಸ್ ಮಾಡ್ತಾರೆ. ಇಷ್ಟು ಈಸಿ ಆಗಿದ್ರು ಕೂಡ ಯಾಕೆ ತುಂಬಾ ಜನ SL ಕೊಟ್ಟು ಲಾಸ್ ಆಗಿ ಟ್ರೇಡ್ಸ್ ಕ್ಲೋಸ್ ಆಗುತ್ತೆ? ನಿಮ್ಮ ಪ್ರಕಾರ ಬೈಯಿಂಗು ನೆಕ್ ಲೈನ್ ಇಂದನೇ ಬಂದಿರುತ್ತಾ? ಆಕ್ಚುಲಿ ರಿಯಲ್ ಬೈಯಿಂಗ್ ಬಂದಿರೋದು ಇಲ್ಲಿ ಈ ರೀಟೆಸ್ಟ್ ಇಂದ. ಆಲ್ಮೋಸ್ಟ್ ಎಲ್ಲ ಇನ್ಸ್ಟಿಟ್ಯೂಷನಲ್ ಟ್ರೇಡರ್ಸ್ ಆಗಿರೋದು, ಹೆಡ್ಜ್ ಫಂಡ್ಸ್ ಇಲ್ಲಿಂದನೇ ಬೈ ಮಾಡ್ಬಿಟ್ಟು ಆಲ್ಮೋಸ್ಟ್ ಈ ನೆಕ್ ಲೈನ್ ಬರೋಷ್ಟೊಳಗೇನೆ ಟ್ರೇಡ್ ಎಕ್ಸಿಕ್ಯೂಟ್ ಮಾಡಿರ್ತಾರೆ ಒಂದಿಷ್ಟು ಬೈ. ಬಟ್ ಆದ್ರೂ ಸಹ ನಾವು ಕಲಿತಿರ್ಬೇಕಾದ್ರೆ ಆಗಿರ್ಬೋದು ಅಥವಾ ಎಲ್ಲ ಬ್ರೇಕ್ಔಟ್ಸ್ ಗಳ ಆದ್ಮೇಲೆನೆ ಎಂಟ್ರಿ ತಗೊಳ್ಳೋ ಸಿಸ್ಟಮ್ಸ್ ಗಳನ್ನ ಹೇಳ್ಕೊಟ್ಟಿರ್ತಾರೆ ವಿನ ಈ ಕಾನ್ಸೆಪ್ಟ್ ಗಳನ್ನ ಸ್ಕಿಪ್ ಯಾಕೆ ಮಾಡಿರ್ತಾರೆ? ಬನ್ನಿ ಅದಕ್ಕೂ ಒಂದೊಂದು ಉತ್ತರ ಇದೆ.
ನಾರ್ಮಲ್ ಆಗಿ ನೋಡ್ತಾ ಇರೋದು ನೀವೊಂದು ಗೋಲ್ಡ್ ಚಾರ್ಟ್, XAUUSD, ಇದೇನಿದು IDM, ಬ್ರೇಕ್ ಆಫ್ ಸ್ಟ್ರಕ್ಚರ್, ಚೇಂಜ್ ಆಫ್ ಕ್ಯಾರೆಕ್ಟರು, PWL, PHL, EQH, ತುಂಬಾ ತರ ಕಾನ್ಸೆಪ್ಟ್ಗಳನ್ನ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಕಾನ್ಸೆಪ್ಟನ್ನೆಲ್ಲ ನಾನು ಈ ಶೋ ಆಫ್ಗೋಸ್ಕರ ಏನು ಮಾರ್ಕ್ ಮಾಡಿಲ್ಲ. ಇಲ್ಲಿ ಹಾಕಿರೋ ಪ್ರತಿಯೊಂದು ಟ್ರೇಡು ಕೂಡ ನಾನು ಟ್ರೇಡ್ ಮಾಡಿರೋದೆ. ಇನ್ನ ಕೆಳಗಡೆ ಹೋಗ್ತಾ ಹೋದ್ರೆ ಇದೆ SL ಕೊಟ್ಟಿರೋ ಟ್ರೇಡ್ಸು ಇದೆ. ಬೇಸಿಕಲಿ ಇಲ್ಲಿ ಏನ್ ಟ್ರೇಡ್ಸ್ ಆಗಿರೋದನ್ನ ಜನರಲ್ ಆಗಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಯಾವ ಒಂದು ಬೇಸಿಸ್ ಮೇಲೆ ನಾನು ಇಲ್ಲಿ ಎಂಟ್ರಿ ತಗೊಂಡೆ, ಇಲ್ಲಿ ಬರ್ಸಿದಂಗೆನೆ ನಾನು ಟಾರ್ಗೆಟ್ ಇಟ್ಕೊಂಡು ಎಕ್ಸಿಟ್ ಮಾಡಿದೆ. ಇಲ್ಲೂ ಯಾವ ಬೇಸಿಸ್ ಮೇಲೆನೆ ಬೈ ತಗೊಂಡೆ, ಇಲ್ಲಿ 2 ಸತಿ ಬೈ ಮಾಡಿದೆ, ತಕ್ಷಣನೇ ಇಲ್ಲಿಂದ ಒಂದ್ಸತಿ ಸೆಲ್ ಮಾಡಿದೆ. ಆಕ್ಚುಲಿ ಇವತ್ತು ಮಾರ್ಕೆಟ್ ಇಲ್ಲ, ಸ್ಯಾಟರ್ಡೆ ಇರೋದ್ರಿಂದ ಅರ್ಲಿ ಮಾರ್ನಿಂಗ್ ಕ್ಲೋಸ್ ಇದೆ. ಇದು PDH ಅಂದ್ರೆ ಏನು, PHL ಅಂದ್ರೆ ಏನು, ಯಾವುದನ್ನು ಕಾನ್ಸೆಪ್ಟ್ಗಳನ್ನು ಬೇಸಿಕಲಿ ಸ್ಟಾರ್ಟಿಂಗ್ ನೋಡ್ತಿರೋದ್ರಿಂದ ನಿಮ್ಗೆ ಯಾರಿಗೂ ಅರ್ಥ ಆಗಲ್ಲ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಈಗ ನಾನು ಮಾಡಕ್ ಬಂದಿರೋದು ಇದು ಕೂಡ ಪೂರಾ ಬೇಸಿಕ್ ಇಂದ ಅಡ್ವಾನ್ಸ್ ತನಕ ಹೇಗೆ ಹೋಗುತ್ತೆ ಅಂತ ಪ್ರತಿಯೊಂದು ಲೆಕ್ಚರ್ಸ್ನು ತೋರಿಸ್ಬೇಕಂತ ಹೇಳಿ ವಿಡಿಯೋ ಮಾಡ್ತಾ ಇರೋದು. ಇದು ಕೂಡ ಅದೇ ತರ ಒಂದು ಬೇಸಿಕ್ ವಿಡಿಯೋನೇ. ಇದಿಷ್ಟುನು ಏನು ಯಾವ ಬೇಸಿಸ್ ಮೇಲೆನೆ ಅನಾಲಿಸಿಸ್ ಮಾಡಿ ಹೈಯರ್ ಟೈಮ್ ಫ್ರೇಮ್ ಇರ್ಬೋದು, ಲೋವರ್ ಟೈಮ್ ಫ್ರೇಮ್ ಇರ್ಬೋದು, ಪೂರ್ತಿ ಆ ಬೇಸಿಸ್ ಮೇಲೆನೆ ಎಂಟ್ರಿಗಳನ್ನ ತಗೊಂಡು ಟ್ರೇಡ್ ಆಗಿರೋದು. ಈಗಲೂ ನೀವು ನಂಬ್ತೀರಾ ನಮ್ಮ ಮಾರ್ಕೆಟ್ ಅಲ್ಲಿ ಈ ಸಪೋರ್ಟ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಬೇಸ್ ಮೇಲೆನೆ ಟ್ರೇಡ್ ಮಾಡಿ ಜನ ಸಕ್ಸಸ್ಫುಲ್ ಆಗಿದ್ದಾರೆ ಅಂತ? ಎಲ್ಲ ನಿಮ್ ಕೈಯಲ್ಲಿದೆ, ಯೋಚನೆ ಮಾಡಿ. ಬೈಬೋದು, ತುಂಬಾ ಜನ ಯೂಟ್ಯೂಬರ್ಸ್, ನಾರ್ಮಲ್ ಟ್ರೇಡರ್ಸ್ ಕೂಡ ಬೈತಾರೆ. SMC ಒಂದು ವರ್ಸ್ಟ್ ಕಾನ್ಸೆಪ್ಟು, ಅಷ್ಟೊಂದೆಲ್ಲ ಇಲ್ಲ, ಸುಮ್ಮನೆ ಹೆವಿ ಇದೆ ಅದು. ನಾರ್ಮಲ್ ಆಗಿ ಸಪೋರ್ಟ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್ ಬೇಲೆನೆ ಟ್ರೇಡ್ ಮಾಡಿದ್ರೆ ಸಕ್ಸಸ್ಫುಲ್ ಇದ್ದಾರೆ ಅಂತ. ಅಷ್ಟೆಲ್ಲ ಇದ್ರೂ ಸಹ ಡೇಟಾ ಪ್ರಕಾರ ಅಷ್ಟು ಜನ ಟ್ರೇಡರ್ಸ್ ಇನ್ನೂ ಲಾಸ್ ಅಲ್ಲೇ ಇದ್ದಾರೆ ಅಂದಾಗ ನೀವು ಒಂದ್ಸತಿ ಟೈಮ್ ಕೊಟ್ಟು ಯೋಚನೆ ಮಾಡಿ SMC ಬಗ್ಗೆ. ಹೌದಾ, ವರ್ತ್ ಇದೆಯಾ ಇಲ್ವೋ? ಇದು ಬೇಸಿಕ್ ವಿಡಿಯೋ. ಬೇಸಿಕ್ಸ್ ಟು ಒಂದು ಅಡ್ವಾನ್ಸ್ ತನಕ ನಾನು ಪ್ರತಿಯೊಂದು ಲೆಕ್ಚರ್ಸ್ಗಳನ್ನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ಲೆಕ್ಚರ್ಸ್ನು ಸಹ ನೋಡಿ. ನೋಡ್ತಿದ್ದಂಗೆನೆ ನೀವು ನೋಡೋ ದೃಷ್ಟಿನೂ ಸಹ ಚೇಂಜ್ ಆಗ್ತಾ ಹೋಗುತ್ತೆ, ಅಪ್ಲೈ ಮಾಡೋ ರೀತಿನೂ ಸಹ ಚೇಂಜ್ ಆಗ್ತಾ ಹೋಗುತ್ತೆ. ನಿಮಗೆ ನೀವೇ ಚೇಂಜ್ ಆಗಿ ಅಪ್ಲೈ ಯಾವಾಗ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡ್ತಿರೋ, ಎಲ್ಲ ರಿಸಲ್ಟನ್ನು ಒಂದು ದಿವಸ ನೋಡಿಕೊಂಡು, ಇವತ್ತು ಬೇಸಿಕ್ ಅನ್ನ ನೀವು ನೋಡಿರ್ತೀರ, ಒಂದು ಪೂರ್ತಿ ಅಡ್ವಾನ್ಸ್ ತನಕ ನೋಡಿ ನೀವು ಅದನ್ನ ಬ್ಯಾಕ್ ಟೆಸ್ಟ್ ಮಾಡಿದಾಗ ಬರೋ ರಿಸಲ್ಟ್ ಯಾವ ತರ ಇರುತ್ತೆ ಅಂತ ಆರಾಮಾಗಿ ಕಮೆಂಟ್ ಮಾಡ್ಬೋದು. ಕಮೆಂಟ್ ಬಾಕ್ಸ್ ಓಪನ್ ಇರುತ್ತೆ. ನೀವು ಬೈದ್ರೂ ಅಕ್ಸೆಪ್ಟ್ ಮಾಡ್ಕೊತೀನಿ, ಹೊಗಳಿದ್ರೂ ಅಕ್ಸೆಪ್ಟ್ ಮಾಡ್ಕೊತೀನಿ, ಎರಡಕ್ಕೂ ನಾನು ರೆಡಿ ಇದ್ದೀನಿ. ಕಲಿಯೋದಕ್ಕೆ ನೀವು ರೆಡಿ ಇದ್ರೆ ಆರಾಮಾಗಿ ಇಲ್ಲಿಂದ ಲೆಕ್ಚರ್ಸ್ಗಳನ್ನ ಕಂಟಿನ್ಯೂ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.